ಈ ಮಂಗಳೂರು ಕಡೆ ಹೋಟೆಲ್ಗಳಲ್ಲಿ ಸಿಗುವಂತಹ ಅದ್ಭುತ ಫಿಶ್ ಫ್ರೈಯ ರುಚಿಯ ಸೀಕ್ರೆಟ್ ಏನು ಗೊತ್ತಾ? ಈ ಫಿಶ್ ಫ್ರೈ ಮಸಾಲ ಅಥವಾ ಈ ಫಿಶ್ ಫ್ರೈ ಪೌಡರ್. ಅದನ್ನ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡೋದು ಅಂತ ಗೊತ್ತಾಗಬೇಕಾ? ಈ ವಿಡಿಯೋ ನೋಡಿ. ಹಲೋ ನಮಸ್ತೆ, ಹೇಗಿದ್ರು? ಒಂದು ಸೂಪರ್ ಆಗಿ ತುಂಬಾ ಸುಲಭವಾಗಿ ಮನೆಯಲ್ಲಿ ಮಾಡಬಹುದಾದಂತಹ ಫಿಶ್ ಫ್ರೈ ಪೌಡರ್ನ ರೆಸಿಪಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದು ಮಂಗಳೂರು ಸ್ಟೈಲಲ್ಲಿ. ನೀವು ಈ ಅಂಗಡಿಗಳಿಂದ ಏನು ತರ್ತೀರಾ ಫಿಶ್ ಫ್ರೈ ಪೌಡರ್ ಅಥವಾ ಫಿಶ್ ಫ್ರೈ ಮಸಾಲ, ಅದಕ್ಕಿಂತ ಈ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂದ್ಸರಿ ನೀವು ಮನೆಯಲ್ಲೇ ಮಾಡಿ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಮಸಾಲ ಅಂದರೆ ಈ ಫಿಶ್ ಫ್ರೈ ಮಸಾಲನ ಮನೆಯಲ್ಲೇ ಮಾಡೋದು ಹೇಗೆ, ಹಾಗೆ ಫಿಶ್ ಫ್ರೈನ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಯೂಶುವಲಾಗಿ ನಿಮಗೆ ಗೊತ್ತಿರುತ್ತೆ, ಮಂಗಳೂರು ಕಡೆ ಹೋಟೆಲ್ಗಳಲ್ಲಿ ಇರ್ಬೋದು, ಮಂಗಳೂರಲ್ಲಿ ಸಿಗುವಂತಹ ಫಿಶ್ ಫ್ರೈಯ ಟೇಸ್ಟ್ ಇದೆಯಲ್ಲ, ಜಗತ್ತಿನ ಬೇರೆ ಯಾವ ಕಡೆನೂ ಸಿಗಲ್ಲ ಅಂತ ಅನ್ಬೋದು. ರೆಸಿಪಿನ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಸೂಪರ್ ಇನ್ಸ್ಟೆಂಟ್ ಮಂಗಳೂರು ಸ್ಟೈಲ್ ಫಿಶ್ ಫ್ರೈ ಮಸಾಲ ಅಥವಾ ಫಿಶ್ ಫ್ರೈ ಪೌಡರ್ ಮನೆಯಲ್ಲೇ ಮಾಡಲಿಕ್ಕೆ ನಾನಿವತ್ತು 30ರಷ್ಟು ಬ್ಯಾಡಗಿ ಮಿರ್ಚಿ ತಗೊಂಡಿದ್ದೇನೆ, ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಅದರ ಅರ್ಧದಷ್ಟು ಅಂದರೆ 15ರಷ್ಟು ಖಾರ ಮೆಣಸು, ಗುಂಟೂರು ಮೆಣಸು ತಗೊಂಡಿದ್ದೇನೆ. ಇದೊಂದು 3 kg ಫಿಶ್ಗೆ ಸಾಕಾಗುತ್ತೆ ಈ ಫಿಶ್ ಫ್ರೈ ಮಸಾಲ. 30 ಬ್ಯಾಡಗಿ ಮಿರ್ಚಿ ಮೆಣಸು ತಗೊಂಡ್ರೆ 6 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅದರ ಅರ್ಧದಷ್ಟು ಅಂದರೆ 3 ಟೇಬಲ್ ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ. ಅಂದರೆ ನಾವು ಕೊತ್ತಂಬರಿ ಎಷ್ಟು ಹಾಕ್ತೀವಿ ಅದರ ಅರ್ಧದಷ್ಟು ಜೀರಿಗೆ ಬೇಕಾಗುತ್ತೆ. ಅದಾದ ನಂತರ 2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು. ತುಂಬ ಖಾರ ಜಾಸ್ತಿ ಬೇಕಾದಂತಂದರೆ ನೀವು ಇನ್ನೂ 1 ಟೇಬಲ್ ಸ್ಪೂನ್ ಅಂದರೆ 3 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ತಗೋಬೋದು, ಖಡಕ್ಕಾಗುತ್ತೆ ಅವಾಗ. ಅದಾದ ನಂತರ ಸ್ವಲ್ಪ ಕರಿಬೇವು, ಇದು ಫ್ಲೇವರಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಕರಿಬೇವು ಹಾಕಿದರೆ. 1.5 ಟೇಬಲ್ ಸ್ಪೂನಷ್ಟು ನಮಗೆ ಮೆಂತೆ, 2.5 ಟೇಬಲ್ ಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ, 1.5 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, ಅಂದರೆ 1 kgಗಾದರೆ ಅರ್ಧ ಟೇಬಲ್ ಸ್ಪೂನ್ ಆ ಥರ. ಇವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಮೊದಲು ಹುರಿದ್ಕೋಬೇಕಾಗುತ್ತೆ. ಮೆಣಸನ್ನು ಫಸ್ಟ್ ಬ್ಯಾಡಗಿ ಮೆಣಸನ್ನು ನೀವು ಸಪ್ರೇಟಾಗಿ ಹುರಿದ್ಕೊಳ್ಳಿ, ಯಾಕಂತಂದರೆ ಬ್ಯಾಡಗಿ ಮೆಣಸು ಮತ್ತು ನಾವು ಗುಂಟೂರು ಮೆಣಸು ಒಟ್ಟಿಗೆ ಹುರಿದ್ಕೊಳ್ಳೋಕ್ಕಾಗಲ್ಲ. ಇದು ಪುಡಿ ಆಗೋ ತನಕ ಅಂದರೆ ಸ್ವಲ್ಪ ರೋಸ್ಟ್ ಆಗೋ ತನಕ ಹುರಿದ್ಕೋಬೇಕು. ಯಾಕಂತಂದರೆ ಎಲ್ಲ ತುಂಬ ಡ್ರೈ ಆಗಬೇಕು. ಕೆಲವರು ಬಿಸಿಲಿಗೆ ಹಾಕ್ತಾರೆ, ಆದರೂ ನಡೆಯುತ್ತದೆ, ಬಟ್ ಹುರಿದ್ಕೊಂಡು ಮಾಡೋದು ತುಂಬಾ ಸುಲಭ. ಇದರಿಂದ ಸ್ವಲ್ಪ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ, ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನೀವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹುರ್ಕೋಬೇಕಾಗುತ್ತೆ. ಫಸ್ಟ್ ಬ್ಯಾಡಗಿ ಮಿರ್ಚಿಯನ್ನು ಹುರ್ಕೊಂಡು, ಬ್ಯಾಡಗಿ ಮೆಣಸನ್ನು ಹುರ್ಕೊಂಡು, ಅದಾದ ನಂತರ ಇವಾಗ ಗುಂಟೂರು ಮೆಣಸು ಮತ್ತು ಕರಿಬೇವನ್ನು ಒಟ್ಟಿಗೆ ಹುರ್ಕೋಬೋದು. ಇದಕ್ಕೆರಡಕ್ಕೂ ನಮಗೆ ಸೇಮ್ ಉರಿ ಬೇಕಾಗೋದು. ಮೀಡಿಯಮ್ ಫ್ಲೇಮ್ ಅಥವಾ ಕಮ್ಮಿ ಉರಿ ಇಟ್ಕೊಂಡೇ ನೀವು ಹುರಿದ್ಕೋಬೇಕಾಗುತ್ತೆ. ಕರಿಬೇವಿನ ಎಲೆ ಇರುತ್ತಲ್ವ, ಅದು ಕೈಯಲ್ಲಿ ಪುಡಿ ಆಗೋ ತನಕ ಇದನ್ನ ಹುರಿದ್ಕೊಳ್ಳಿ. ಅದ ನಂತರ ಇದನ್ನ ಒಂದು ಸೇಮ್ ಅದೇ ಪಾತ್ರೆಗೆ ತೆಗೆದು ಹಾಕ್ಕೊಳ್ಳಿ. ಇವಾಗ ಕೊತ್ತಂಬರಿ ಬೀಜ ಮತ್ತು ನಾವು ಕಾಳು ಮೆಣಸನ್ನು ಒಟ್ಟಿಗೆ ಹುರಿದ್ಕೋಬೋದು. ಇದೆರಡಕ್ಕೂ ಸೇಮ್ ಉರಿ ಬೇಕಾಗೋದು. ನಾನು ಕೊತ್ತಂಬರಿ ಬೀಜ ಮತ್ತು ಕಾಳು ಮೆಣಸು ಒಟ್ಟಿಗೆ ಹುರಿದ್ಕೊತಾ ಇದ್ದೇನೆ. ಕೊತ್ತಂಬರಿ ಬೀಜದ ಕಲರ್ ಚೇಂಜ್ ಆದಾಗ ನಿಮಗೆ ಗೊತ್ತಾಗುತ್ತೆ. ಯಾವುದನ್ನೇ ಅಷ್ಟೇ ಹುರಿದ್ಕೊಳ್ಳುವಾಗ ಕರಟಿಸಬೇಡಿ, ಜಾಸ್ತಿ ಉರಿ ಇಟ್ಟರೆ ಕರಟುತ್ತೆ, ಕರಟಿದ್ರೆ ಮತ್ತೆ ಎಲ್ಲ ಫ್ಲೇವರೇ ಹೊರಟೋಗುತ್ತೆ. ಕೊತ್ತಂಬರಿ ಬೀಜ ಕೂಡ ನಾವು ಕರಟಿಸಬಾರ್ದು. ಸ್ವಲ್ಪ ಅಂದರೆ ಗೋಲ್ಡನ್ ಕಲರ್ ಬರುವಾಗ ಅದನ್ನು ಕೂಡ ತೆಗೆದು ಅದೇ ಪಾತ್ರೆಗೆ ಹಾಕ್ಕೊಳ್ಳಿ. ಇವಾಗ ಮೆಂತೆ ಇದೆಯಲ್ಲ, ಇದನ್ನ ಸಪ್ರೇಟಾಗಿ ಹುರಿದ್ಕೋಬೇಕು. ಇದು ತುಂಬ ಸೂಕ್ಷ್ಮ. ಮೆಂತೆ ಹುರಿದ್ಕೊಳ್ಳುವಾಗ ನೀವು ಸಣ್ಣ ಉರಿಯೇ ಇಟ್ಕೊಳ್ಳಿ. ಮೆಂತೆ ಗೋಲ್ಡನ್ ಕಲರಿಗೆ ಟರ್ನ್ ಆಗುವಷ್ಟು ಮಾತ್ರ ಹುರಿದ್ಕೋಬೇಕು. ಮೆಂತೆ ಯಾವತ್ತೂ ಕರಟಬಾರ್ದು. ಮೆಂತೆ ಏನಾದರೂ ಕರಟಿದ್ರೆ ಫುಲ್ ಫ್ಲೇವರ್ ಇದೆಯಲ್ಲ ಕಹಿ ಆಗೋಗುತ್ತೆ. ನೋಡಿ, ಇದು ಪರ್ಫೆಕ್ಟಾಗಿ ಹುರ್ಕೊಂಡಿದ್ದೇನೆ. ಇವಾಗ ಜೀರಿಗೆ ಲಾಸ್ಟಿಗೆ ಹುರಿದ್ಕೊಳ್ಳೋಣ. ಇದು ಹುರಿದ್ಕೊಂಡ್ರೆ ಆಯಿತು ಎಲ್ಲದು. ಜೀರಿಗೆ ಕೂಡ ಅಷ್ಟೇ ಒಂಚೂರು ಪಟ ಅಂತ ಕಲರ್ ಚೇಂಜ್ ಆಗೋ ತನಕ ಹುರಿದ್ಕೊಂಡು ಅದನ್ನ ಅದೇ ಪಾತ್ರೆಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ತಣ್ಣಗಾದ ನಂತರ, ಅಂದರೆ ತುಂಬ ತಣ್ಣಗಾಗಬಾರ್ದು, ನಾವು ಗ್ರೈಂಡ್ ಮಾಡುವಾಗ ಅದು ಪುಡಿ ಆಗಬೇಕು. ತುಂಬ ತಣ್ಣಗಾದರೆ ಕಷ್ಟ ಆಗುತ್ತೆ ನಮಗೆ ಪುಡಿ ಮಾಡಲಿಕ್ಕೆ. ಇದನ್ನ ನಾನು 2 ಬ್ಯಾಚಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ, ಯಾಕಂತಂದರೆ ಮಸಾಲ ಜಾಸ್ತಿ ಇದೆ. ಆಮೇಲೆ ಇನ್ನೊಂದು, ನಾವು ಫಿಶ್ ಫ್ರೈ ಮಸಾಲಕ್ಕೆ ಯಾವತ್ತೂ ಗರಂ ಮಸಾಲ ಹಾಕಲ್ಲ, ಮಂಗಳೂರು ಕಡೆ ಹಾಕಲ್ಲ. ಬಟ್ ನಿಮಗೆ ಈ ಕಡೆ ನಾರ್ತ್ ಕಡೆ ಅಥವಾ ಬೇರೆ ಎಲ್ಲ ಕಡೆ ಏನಾಗ್ತಾರೆ, ಕಾರ್ನ್ಫ್ಲೋರು, ಮೈದಾ ಅಥವಾ ಗರಂ ಮಸಾಲೆ ಎಲ್ಲ ಹಾಕ್ತಾರೆ. ಅದು ಟೇಸ್ಟ್ ತುಂಬಾ ಡಿಫ್ರೆಂಟ್ ಇರುತ್ತೆ. ನೀವು ನೋಡ್ಬೋದು.
ಇದು ಇವಾಗ ಗ್ರೈಂಡ್ ಆಗಿದೆ ಒಂದು ಬ್ಯಾಚ. ಇಷ್ಟು ಪುಡಿ ಆದರೆ ಸಾಕು, ಕರೆಕ್ಟಾಗಿ ಪುಡಿ ಆಗಬೇಕು, ತರಿ ಏನು ಬೇಡ, ತುಂಬ ನೈಸಾಗಿ ಪುಡಿ ಮಾಡ್ಕೊಳ್ಳಿ. ಈಗ ಇನ್ನೊಂದು ಬ್ಯಾಚನ್ನು ನಾನು ಉಳಿದಿರುವ ಮಸಾಲನ ಹಾಕಿಬಿಟ್ಟು ಪುಡಿ ಮಾಡ್ತಾ ಇದ್ದೇನೆ. ಕೊನೆ ಬ್ಯಾಚ್ ಪುಡಿ ಮಾಡುವಾಗ ನಾನು ಕಲ್ಲುಪ್ಪು ಹಾಕೊತಾ ಇದ್ದೀನಿ. ಆವಾಗ ನಾನು ನಿಮಗೆ ತೋರಿಸಿರೋದು ಪುಡಿ ಸಾಲ್ಟ್, ಬಟ್ ಇವಾಗ ನಾನು ಕಲ್ಲುಪ್ಪು ಒಂದು 2.5 ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೇನೆ. ನೀವು ಮಸಾಲಕ್ಕೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಕಮ್ಮಿ ಅಂತ ಅನ್ನಿಸಿದ್ರೆ ಆಮೇಲೂ ಹಾಕೋಬಹುದು, ಬಟ್ ಜಾಸ್ತಿ ಉಪ್ಪು ಹಾಕಬೇಡಿ. ಮಸಾಲ ಮಾತ್ರ ಖಡಕ್ಕಾಗಿ ಇರಬೇಕು. ಇದನ್ನ ಪುಡಿ ಮಾಡಿಬಿಟ್ಟು ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಇದನ್ನ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ. ನಾನು ಫಸ್ಟ್ ಹಾಕಿರೋ ಮಸಾಲ ಒಂದು ಕಲರ್ ಇದೆ, ಸೆಕೆಂಡ್ ಒಂದು ಕಲರ್ ಇದೆ. ಯಾಕೆಂತಂದರೆ ಫಸ್ಟ್ ಹಾಕಿರೋದ್ರಲ್ಲಿ ಮೆಣಸು ಜಾಸ್ತಿ ಇತ್ತು, ಸೆಕೆಂಡ್ ಹಾಕಿದ್ರಲ್ಲಿ ಕೊತ್ತಂಬರಿ ಬೀಜ ಎಲ್ಲ ಜಾಸ್ತಿ ಇತ್ತು. ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ 1.5 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ. ಇದೇನು ಗೊತ್ತಾ, ಕಾಶ್ಮೀರಿ ಚಿಲ್ಲಿ ಪೌಡರ್, ಅಂದರೆ ಇದು ಕಲ್ಲರಿಗೆ ಹಾಕೊತಾ ಇದ್ದೀನಿ. ಇದೇನು ಖಾರ ಇರಲ್ಲ, ಬಟ್ ಕಲ್ಲರ್ ನಮಗೆ ಒಂದು ಸ್ವಲ್ಪ ರೆಡ್ಡಾಗಿ ಬರಬೇಕು ಅಂತಂದರೆ ಸ್ವಲ್ಪ ಕಾಶ್ಮೀರಿ ಮಿರ್ಚಿ ಪೌಡರನ್ನು ನಾವು ಮಿಕ್ಸ್ ಮಾಡಿಕೊಂಡ್ರೆ ಕಲ್ಲರ್ ಸೂಪರಾಗಿ ಬರುತ್ತೆ. ಇಲ್ಲದಿದ್ರೂ ನಡೀತದೆ, ಏನು ತೊಂದರೆ ಇಲ್ಲ. ನಿಮಗೆ ಕೆಂಪಾಗಿ ಬೇಕು ಅಂತಂದರೆ ಮಾತ್ರ ಹಾಕ್ಕೊಳ್ಳಿ. ಇದನ್ನ ನಾವು ಡಬ್ಬದಲ್ಲಿ ಹಾಕಿಬಿಟ್ಟು 6 ತಿಂಗಳ ತನಕ ನಾವು ಸ್ಟೋರ್ ಮಾಡಿ ಇಡ್ಬೋದು, ಹೊರಗಡೆ ಕೂಡ, ಫ್ರಿಜ್ ಒಳಗಡೆ ಕೂಡ. ಇವಾಗ ಇದನ್ನ ಮೀನಿನ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಅರ್ಧ kg ಬಂಗುಡೆ ಫಿಶ್ ತಗೊಂಡಿದ್ದೀನಿ. ಅರ್ಧ kg ಫಿಶ್ಶಿಗೆ ನಮಗೆ ಒಂದು 2.5 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. 1 kg ಆದರೆ ನಾವು 5 ಟೇಬಲ್ ಸ್ಪೂನ್ ಈ ಫಿಶ್ ಫ್ರೈ ಮಸಾಲಾನ ಹಾಕೋಬಹುದು. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಅರ್ಧ kgಗೆ 1 ಮೊಟ್ಟೆ ಜಾಸ್ತಿ ಆಗುತ್ತೆ, ನೀವು ಅರ್ಧ ಮೊಟ್ಟೆ ಹಾಕಿದ್ರೂ ನಡೆಯುತ್ತದೆ. ಅದಾದ ನಂತರ ಒಂದು ಅರ್ಧ ಲಿಂಬೆ, ಇಷ್ಟೇ ಇರೋದು. ಫಿಶ್ ಫ್ರೈ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಲಿಂಬೆ, ಮೊಟ್ಟೆ. ಅದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ನಾನು ತೆಂಗಿನೆಣ್ಣೆನ ಹಾಕೊತಾ ಇದ್ದೀನಿ. ಯಾಕಂತಂದರೆ ತೆಂಗಿನೆಣ್ಣೆ ಹಾಕಿದರೆ ಫಿಶ್ ಫ್ರೈಗೆ ಮಸಾಲ ಇದೆಯಲ್ಲ, ಫಿಶ್ಶಿಗಿದೆಯಲ್ಲ, ಮಸಾಲ ಅಂಟ್ಕೊಂಡು ಬಿಡುತ್ತೆ, ಚೆನ್ನಾಗಿ ಬರುತ್ತೆ, ಮಸಾಲ ಸಪ್ರೇಟ್ ಆಗಲ್ಲ. ಆಮೇಲೆ ಒಂಚೂರು ನೀರು ಹಾಕಿಬಿಟ್ಟು ಕಳಿಸ್ಕೊಳ್ಳಿ. ಈ ಹದಕ್ಕೆ ಬರಬೇಕು, ತುಂಬ ತೆಳು ಬೇಡ. ತುಂಬ ತೆಳುವಾಗಿ ನಾವು ಫಿಶ್ ಫ್ರೈ ಮಸಾಲನ ಕಲಿಸ್ಕೊಂಡ್ರೆ ಫಿಶ್ಗೆ ಅಂಟ್ಕೊಳ್ಳಲ್ಲ, ಮತ್ತು ನಾವು ಫ್ರೈ ಮಾಡುವಾಗ ಅದು ತುಂಬ, ಅಂದರೆ ಫಿಶಲ್ಲಿ ಏನೋ ರುಚಿ ಸಿಗಲ್ಲ ನಮಗೆ, ಮತ್ತು ತವದಲ್ಲೇ ಹೋಗಿಬಿಡುತ್ತೆ ಅರ್ಧದಷ್ಟು. ಇವಾಗ ನೀಟಾಗಿ ಎಷ್ಟು ಚೆನ್ನಾಗಿ ಈ ಮಸಾಲೆ ನಾನು ಕಲಿಸ್ಕೊಂಡು ಅಂದಾಜು ನೋಡಿ. ಸ್ವಲ್ಪ ನೀರು ಹಾಕೋಬೋದು ಕಲಿಸೋವಾಗ, ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಹದಕ್ಕೆ ಬಂದಾಗ ನೀವು ಫಿಶ್ಗೆ ಕಲಿಸ್ಕೊಂಡು ಅದನ್ನ ಎಲ್ಲ ಫಿಶ್ಗೆ ನೀಟಾಗಿ ಎಲ್ಲ ಕಡೆ ಸವರ್ಬಿಟ್ಟು 1 ಗಂಟೆ ಆದರೂ ಇಟ್ಬೇಡಿ, ಮಿನಿಮಮ್ 1 ಗಂಟೆ ಇಡಬೇಕು. ಚೆನ್ನಾಗಿ ಆ ಮಸಾಲ ಇದೆಯಲ್ಲ ಫಿಶ್ಗೆ ಎಳ್ಕೋಬೇಕು. ಅದಾದ ನಂತರ ನಾನ್ ಸ್ಟಿಕ್ ತವ, ನಾನು ಹೇಳ್ತಾ ಇದ್ದೀನಿ ನಾನ್ ಸ್ಟಿಕ್ ತವದಲ್ಲೇ ಮಾಡಿ. ಯಾಕಂತಂದರೆ ನಾನ್ ಸ್ಟಿಕ್ ತವದಲ್ಲಿ ಮಾಡಿದಾಗ ಕರೆಕ್ಟಾಗಿ ಮಸಾಲ ಫಿಶ್ಗೆ ಅಂಟ್ಕೊಳ್ಳುತ್ತೆ, ಇಲ್ಲದಿದ್ದರೆ ತವದಲ್ಲಿ ಅರ್ಧ ಮಸಾಲ ಹೊರಟೋಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ನೀವು ಫಿಶನ್ನು ಹಾಕ್ಕೊಳ್ಳಿ. ಒಂದು ಸೈಡ್ 3 ನಿಮಿಷ, ಇನ್ನೊಂದು ಸೈಡ್ 3 ನಿಮಿಷ ಕಮ್ಮಿ ಉರಿಯಲ್ಲಿ, ಜಾಸ್ತಿ ಉರಿಯಲ್ಲೆಲ್ಲ ಕಮ್ಮಿ ಉರಿಯಲ್ಲಿ ಇಟ್ಟು ನಾವು ಅದನ್ನ ಮಗುಚಿ ಹಾಕಿ ಫ್ರೈ ಮಾಡಬೇಕಾಗುತ್ತೆ. ನಾನು ತವ ಫ್ರೈ ಮಾಡ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೋದು, ಫಿಶ್ಶಿಂದ, ಈ ಮೀನಿನಿಂದ ಒಂದು ಸ್ವಲ್ಪ ಕೂಡ ನೋಡಿ ಮಸಾಲ ಬಿಟ್ಟಿಲ್ಲ, ಎಷ್ಟು ನೀಟಾಗಿ ಅಂಟ್ಕೊಂಡಿದೆ ನೋಡಿ, ಎಷ್ಟು ಸೂಪರ್ ಆಗಿದೆ ಅಂತ ನೋಡಿ. ಯಾವ ಮೀನಿಗೂ ಆಗುತ್ತೆ, ಅಂದರೆ ಅಂಜಲ್ ಫಿಶ್, ಬೂತ ಇರ್ಬೋದು, ಬಂಗಡ ಇರ್ಬೋದು, ಯಾವ ಫಿಶ್ಗೆ ಕೂಡ ಈ ಮಸಾಲ ಆಗುತ್ತೆ. ಎಲ್ಲ ಫಿಶ್ಗೂ ಒಂದೇ ಮಸಾಲ. ತವ ಫ್ರೈಗೂ ಇದನ್ನ ಯೂಸ್ ಮಾಡ್ಬೋದು, ರವೆ ಫ್ರೈಗೂ ಇದನ್ನ ಯೂಸ್ ಮಾಡ್ಬೋದು, ಸೂಪರಾಗಿ ಬರುತ್ತೆ. ನೀವು ನಂಬಲ್ಲ, ಮಂಗಳೂರು ಕಡೆ ಹೋಟೆಲ್ಗಳೆಲ್ಲ ತಿಂತೀವಲ್ವ, ಅದಕ್ಕಿಂತಲೂ ಸೂಪರ್ ಫ್ಲೇವರಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತು ಅದಕ್ಕಿಂತ ತುಂಬಾ ಆರೋಗ್ಯವಾಗಿರುತ್ತೆ. ಯಾಕಂತಂದರೆ ನಾವು ಮನೆಯಲ್ಲೇ ಮಾಡೋದ್ರಿಂದ ನಾವು ಅದಕ್ಕೆ ಯಾವುದು ಪ್ರಿಸರ್ವೇಟಿವ್ ಆಗಲಿ, ಕೆಮಿಕಲ್ ಆಗಲಿ ಏನೂ ಹಾಕಲ್ಲ, ತುಂಬಾ ಒಳ್ಳೆಯದು. ಅಂಗಡಿಗಳಿಂದ ಈ ಫಿಶ್ ಫ್ರೈ ಮಸಾಲ ಪೌಡರ್ ಇದನ್ನೆಲ್ಲ ತರೋ ಬದಲು ಮನೆಯಲ್ಲೇ ಮಾಡಿದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ರುಚಿನೂ ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಮಾಡಿಟ್ಕೊಂಡ್ರೆ 6 ತಿಂಗಳು ನೀವು ಯೂಸ್ ಮಾಡ್ಬೋದು. ಇವತ್ತು ನಾನು ಹೇಳಿರೋದನ್ನು ಒಂದು 3 kg ಫಿಶ್ ನೀವು ಫ್ರೈ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. 1 kgಗೆ 5 ಟೇಬಲ್ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಉಪ್ಪು ಯಾವಾಗಲೂ ಹಾಕ್ಕೊಳ್ಳುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಮಸಾಲೆ ಎಲ್ಲ ರೆಡಿ ಮಾಡಿ ಆದ ನಂತರ ಒಂದು ಸ್ವಲ್ಪ ಟೇಸ್ಟ್ ಮಾಡಿ, ನಿಮಗೆ ಟೇಸ್ಟ್ ಮಾಡುವಾಗ ಕಡಕ್ಕಿದೆ ಅಂತ ಅನ್ನಿಸಿದರೆ ಸಾಕು. ಇಲ್ಲದಿದ್ದರೆ ನೀವು ಕೊನೆಗೆ ನೀವು ಫಿಶ್ ಫ್ರೈ ಮಾಡ್ತಿರಲ್ವ, ಅವಾಗ ಬೇಕಾದರೂ ನೀರೆಲ್ಲ ಹಾಕಿ ಕಲಿಸುವಾಗ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ನನ್ನ ಲೆಕ್ಕದಲ್ಲಿ ಒಂದು 3 kg
ಚಿಕನ್ ಫಿಶ್ ಫ್ರೈ ಮಸಾಲೆ ಮಾಡೋದಾದರೆ 2.5 ಟೇಬಲ್ ಸ್ಪೂನಷ್ಟು ಉಪ್ಪು ಸಾಕಾಗುತ್ತೆ. ಆಮೇಲೆ ಬೇಕಾದರೆ ನೀವು ನೋಡಿಕೊಂಡು ಹಾಕೋಬೋದು. ಇಷ್ಟೇ ಇರೋದು ನನ್ನ ಇವತ್ತಿನ ಈ ಸೂಪರ್ ರೆಸಿಪಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.